ಇವರು ಒಬ್ಬ ನಾಯಕನಾಗುವ ಮೊದಲು ಒಬ್ಬ ನಿರ್ಲಕ್ಷಿತ ಬಾಲಕ. ಇತಿಹಾಸ ಬರೆದ ಕೈಗಳು ಒಮ್ಮೆ ನೋವಿನಿಂದ ನಡುಗಿದ್ದವು. 19ನೇ ಶತಮಾನದ ಕೊನೆಯಲ್ಲಿ ಮಹೂ ಎಂಬ ಸೇನಾಪಟ್ಟಣದಲ್ಲಿ ಜನಿಸಿದರು. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಅಸಾಮಾನ್ಯ ಹೋರಾಟಕ್ಕಾಗಿ ಅವರ ತಂದೆ ರಾಮಜಿ ಸಕಪಾಲ್ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು. ಬಡತನ ಇದ್ದರೂ ಶಿಕ್ಷಣಕ್ಕೆ ಮನೆಯಲ್ಲೇ ಅತ್ಯಂತ ಮೌಲ್ಯ ಇತ್ತು. ಬಾಲ್ಯದಲ್ಲೇ ಸ್ಪರ್ಶಭೇದವನ್ನ ಅನುಭವಿಸಿದ ಅವರು ಈ ಸಮಾಜ ಎಲ್ಲರಿಗೂ ಒಂದೇ ಅಲ್ಲ ಎಂದು ಅರಿತರು. ಶಾಲೆಯಲ್ಲಿ ನೀರು ಕುಡಿಯಲು ನೀರಿನ ಪಾತ್ರೆಯನ್ನ ಮುಟ್ಟುವ ಅವಕಾಶ ಇರಲಿಲ್ಲ. ಮಾನವನಾಗಿದ್ದರೂ ಮಾನವೀಯತೆ ಅವರಿಗೆ ದೊರಕಲಿಲ್ಲ. ಈ ಅವಮಾನಗಳು ಅವರ ಮನಸ್ಸನ್ನ ಮೌನಗೊಳಿಸಲಿಲ್ಲ, ಬದಲಾಗಿ ಆಲೋಚಿಸಲು ಆರಂಭಿಸಿತು. ಎಲ್ಲರೂ ತಿರಸ್ಕರಿಸಿದರು. ಕೆಲವರು ಶಿಕ್ಷಕರು ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿದರು. ನೋವು ಅವರನ್ನು ಮುರಿಯಲಿಲ್ಲ, ಅದೇ ನೋವು ಅವರನ್ನು ಬಲಿಷ್ಠನಾಗಿಸಿತು. ಈ ಅನುಭವಗಳು ಅವರೊಳಗೆ ಒಂದು ನಿರ್ಧಾರ ಹುಟ್ಟಿಸಿತು, ಅನ್ಯಾಯದ ವಿರುದ್ಧ ನಿಂತುಕೊಳ್ಳಬೇಕೆಂದು. ಅಂಬೇಡ್ಕರ್ ಸಮಾನತೆಗಾಗಿ ಹೋರಾಡಿದ್ರು, ಆದರೆ ಸಮಾನತೆ ಇಂದಿಗೂ ಹೋರಾಟವೇ ಆಗಿ ಉಳಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ.